ಹಾರಿಕಾ ನಮ್ಮ ಮನೇಲಿ ಹೇಗೆ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡಕ್ ಹೋಗಿದ್ರಣ್ಣ? ಹಾರಿಕನ್ಗೆ ನ್ಯಾಯ ಒದಗಿಸ್ಬೇಕು ಅಂತ ಹೋದ್ವಿ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನೀನು ಬದ್ಲಾಗಲ್ವಾ ವಸು? ನಿನ್ ಹಠ ನೀನ್ ಬಿಡೋದಿಲ್ವಾ? ಎಲ್ರನ್ನೂ ಎದ್ರಾಕೊಂಡು ನೀನ್ ಸಾಧ್ಸೋದಾದ್ರೂ ಏನ್ ವಸು? ನ್ಯಾಯ ಅತ್ತೆ. ತಪ್ಪು ಮಾಡದೇ ಇರೋರ್ಗೆ ಕೊಡ್ಬೇಕಾಗಿರೋದು ನ್ಯಾಯ ಆಗ್ಲಿ, ಶಿಕ್ಷೆ ಅಲ್ಲ. ಸರಿ ಅದಕ್ಕೆ ನೀವು ಯಾರಿಗೆ ನ್ಯಾಯ ಕೊಡಿಸ್ತಿರೋ ಕೊಡಿಸಿ, ನಾನೇ ಈ ಮನೆಯಿಂದ ಹೊರಟೋಗ್ತೀನಿ. ಅಖಿಲ್, ಅದೇನದ್ ಮಾತು? ಅವಳಿರೋ ಮನೇಲಿ ನಾನಿರೋದಕ್ಕಾಗಲ್ಲ ಅಣ್ಣ, ನನ್ನ ಕೈಲಾಗಲ್ಲ. ಅಖಿಲ್, ಸ್ವಲ್ಪ ಸಮಾಧಾನವಾಗಿರು. ಸದ್ಯದಲ್ಲೇ ನಿನ್ಗೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಮತ್ತೆ ಯಾರನ್ನ ಕರ್ಕೊಂಡ್ ಬರ್ತೀಯ ವಸು? ಒಂದು ಸುಳ್ಳಿನ ನಿಜ ಅಂತ ಹೇಳಿಸಿ ಯಾರಿಂದ ನಮ್ಮ ನಂಬಿಸಕ್ ಹೊರಟಿದ್ಯಾ? ಹೊಸೂರು ಹೇಳಿದ್ದು ಸುಳ್ಳ ನಿಜನಾ ಅಂತ ಬೆಳಗ್ಗೆ ತನಕ ಕನ್ಫ್ಯೂಷನಲ್ಲೇ ಇದ್ದೆ. ಹೊಸು ಅವರು ಮತ್ತೆ ಸಾನ್ವಿಕಾ ಹೇಳಿದ್ದು ನಿಜ. ಆದಿತ್ಯಂಗೆ ಮಕ್ಕಳು ಹುಟ್ಟೋ ಅವಕಾಶನೇ ಇಲ್ಲ. ಥ್ಯಾಂಕ್ ಗಾಡ್, ಒಂದು ಟೆನ್ಷನ್ ತಪ್ತು. ಇಲ್ಲಿ ತನಕ ವಸು ಹೇಳಿದ್ಲು, ಇವಾಗ ನೀನು ಹೇಳ್ತಿದ್ಯಾ ಅಭಿ? ಆದಿತ್ಯಲಿ ಅಂತ ಲೋಪ ಇಲ್ಲ ಅಂತ ಸಾನ್ವಿಕಾ ಹೇಳಿದ್ಲಲ್ಲ. ಅವಳು ಹೆದರ್ಕೊಂಡು ಮಾತನ್ನ ಬದಲಾಯಿಸಿದ್ಲಣ್ಣ. ನಿಜ ಹೇಳಿದ್ರೆ ಸಾನ್ವಿಕಾ ರಮ್ಮನ್ನ ಸಾಯಿಸ್ತೀನಿ ಅಂತ ಆದಿತ್ಯ ಹೆದರ್ಸಿದಂತೆ. ಮತ್ತೆ ಇದೊಂದ ಅಭಿ, ವಸು ತರ ನೀನು ಬದ್ಲಾಗೋದ್ಯಾ? ವಸು ಹೇಳೋದನ್ನ ನೀನ್ ನಂಬೋದು, ನಾವ್ ನಂಬಲ್ಲ. ಅಭಿಭಾವ ಹೇಳಿದ್ರು ನಂಬಲ್ವಾ ಅಕ್ಕ? ಭಾವ ಯಾವತ್ತೂ ಸುಳ್ಳು ಹೇಳಲ್ಲ ಅಲ್ವಾ? ನೀನ್ ವಸು ನಂಬದೇ ಇದ್ರೂ ಪರವಾಗಿಲ್ಲ, ಅಭಿನಾದ್ರೂ ನಂಬೇಕಲ್ವಾ? ಹಾರಿಕಾ ಎಂತೋಳು ಅಂತ ನಿನಗೂ ಗೊತ್ತು ಅಣ್ಣ, ಆದ್ರೂ ಕೂಡ ನೀವು ನಂಬಲ್ಲ ಅಂತೀರಾ? ಅಖಿಲ್, ನಾನು ಕೂಡ ನೋಡಿದೆ, ಅದಕ್ಕೆ ನಂಬಿರೋದು. ನೀವು ಕೂಡ ನಂಬೋ ದಿನ ಆದಷ್ಟು ಬೇಗ ಬರುತ್ತೆ. ಹಾರಿಕಾ ವಿಷಯದಲ್ಲಿ ದೇವ್ರೇ ಬಂದ್ ಹೇಳಿದ್ರು ಕೂಡ ನಾವು ನಂಬೋದಿಲ್ಲ. ಆದಷ್ಟು ಬೇಗ ಕೋರ್ಟ್ಗೆ ಹೋಗ್ತೀವಿ, ಅಲ್ಲೇ ತೀರ್ಮಾನ ತಗೋತೀವಿ. ಅಮ್ಮ, ಸಾರಿ ಅಣ್ಣ, ನನಗೆ ಹಾರಿಕಾ ಬೇಡ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಆ ಆದಿತ್ಯ ಮನೆಗೆ ಬಂದು ಇವಳು ಹೋಟೆಲಿರೋ ಮಗುಗೆ ತಂದೆ ಅವನೇ ಅಂತ ಹೇಳ್ಬಿಟ್ಟು ಹೋದ. ಅವಾಗಲೇ ನನಗೆ ಅಸಹ್ಯ ಆಯಿತು. ನನಗೆ ಗೊತ್ತು ಅಖಿಲ್, ನಾವಿವಾಗ ಏನೇ ಹೇಳಿದ್ರು ನೀನು ನಂಬಲ್ಲ. ಸಾಕ್ಷಿ ಜೊತೆ ನಂಬಿಸ್ತೀನಿ. ಅಣ್ಣ, ರಾವ್ರಿಗೆ ಕ್ಯಾಶ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಡ್ರಾ ಮಾಡ್ಕೊಂಬಂದ್ರ? ಮ್ಯಾನೇಜರ್ಗೆ ಕಾಲ್ ಮಾಡಿದ್ದೆ ಅಭಿ, ಕ್ಯಾಶ್ನ ಮನೆಗೆ ತೊಗೊಂಡು ಬರ್ತೀನಿ ಅಂದರು. ಕ್ಯಾಶ್ನ ಡ್ರಾ ಮಾಡೋಕ್ಕೆ ಹೇಳೋಣ, ನಾನೇ ಹೋಗಿ ರಾವ್ರಿಗೆ ಕೊಟ್ಟು ಬರ್ತೀನಿ. ನೀನು ಯಾಕೆ? ನಾನು ಹೋಗಿ ಬರ್ತೀನಿ ಅಭಿ. ಇಟ್ಸ್ ಓಕೆ ಅಣ್ಣ, ನಾನೇ ಹೋಗ್ತೀನಿ. ಇದೆಲ್ಲನೂ ನಿನ್ನಿಂದನೇ ಆಗಿದ್ದು. ಎಲ್ಲರ ಮಧ್ಯೆ ಜಗಳ ತಂದಿಡ್ತಿದ್ಯಾ? ನಾನ್ ಏನ್ ಮಾಡ್ದೆ ಅತ್ತೆ? ಕ್ಯಾಶ್ ಡ್ರಾ ಮಾಡಿ ಅಂತ ಅಭಿಭಾವ ನಿನ್ನೆನೆ ಹೇಳಿದ್ರು. ಇವತ್ತಿನ ತನಕ ಭಾಸ್ಕರ್ ಭಾವ ದುಡ್ಡು ತರದೇ ಇರೋದು ನನ್ ತಪ್ಪ?
ಯಾವಾಗ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ನೀವು ತಪ್ಪು ಅಂತ ಬೆರಳೆತ್ತಿ ತೋರ್ಸೋದ್ ಬೇಡ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂದಂಗೆ ಅದ್ಯಾವ್ದೋ ಗಾದೆ ಹೇಳ್ದಂಗೆ ಚೆನ್ನಾಗಿದೆ ನಿನ್ ಕೋಪ. ಇವ್ರ ಕಣ್ಮುಂದೆ ಇದ್ರೆ ಹೀಗೆ ಮಾತಾಡ್ತಾರೆ. ನಡಿಯೇ. ಹೊಸೋರೆ, ಬೇಜಾರಾಗಿದೆಯಾ? ಬೇಜಾರು ಮಾಡ್ಕೊಳ್ಕೊಬೇಡಿ. ನಾನ್ ಹೇಳಿದ್ರೆ ಯಾರೂ ನಂಬಲಿಲ್ಲ, ನೀವ್ ಹೇಳಿದ್ರೂ ಕೂಡ ಯಾರೂ ನಂಬಲ್ಲ ಅಂತಿದ್ದಾರೆ. ನಮ್ಗಿರೋ ಬೆಲೆ ಇಷ್ಟೇನಾ ರೀ? ಮನೇಲಿ ನಮಗೆ ಬೆಲೆ ಇಲ್ಲ ಅಂತಲ್ಲ ರೀ. ಒಂದು ನಿಜದ ಸುತ್ತ ಸುಳ್ಳು, ಮೋಸ, ಸಂಚು ಎಲ್ಲ ಕಟ್ಟು ಬಿದ್ದಿದೆ. ಅದನ್ನು ತೆಗೆದುಹಾಕಿ ಸತ್ಯನ ಆಚೆ ಹಾಕಬೇಕು. ಆಗ್ಲೇ ಎಲ್ಲರೂ ನಂಬ್ತಾರೆ. ಮನುಷ್ಯರ ಮೇಲೆ ಅಷ್ಟು ನಂಬಿಕೆ ಇರಲ್ವೇನ್ರಿ? ಆದರೆ ಹಾರಿಕಾ ಆ ನಂಬಿಕೆನೇ ಕಳ್ಕೊಂಡಿದ್ದಾಳೆ. ನಾವು ಅವಳ ಕಡೆ ಇದ್ದೀವಿ ಅಂತ ನಮ್ಮನ್ನು ಕೂಡ ನಂಬ್ತಾ ಇಲ್ಲ. ಅಷ್ಟೇ ಯಾಕೆ, ಇವತ್ತು ಬೆಳಗಿನ ತನಕ ಕೂಡ ನನಗೆ ಡೌಟ್ ಇತ್ತು. ಇವಾಗ ನಾನು ನಂಬ್ತಾ ಇದ್ದೀನಿ. ಎಲ್ಲರೂ ಬೇಗ ನಂಬ್ತಾರೆ ಹೊಸೋರೆ. ಅಷ್ಟ್ರೊಳಗೆ ಹಾರಿಕನ್ಗೆ ಅನ್ಯಾಯ ಆಗೋದ್ರೆ, ಒಂದು ಆರೋಪದ ಮೇಲೆ ಅವಳು ಆಚೆ ಹೋಗ್ಬೇಕಾಗಿ ಬಂದ್ರೆ? ಆ ಪರಿಸ್ಥಿತಿ ನಾನು ಬರಕ್ಕೆ ಬಿಡಲ್ಲ ಹೊಸೋರೆ. ನಿಮ್ಮ ಹಿಂದೆ ನಾನಿದ್ದೀನಿ. ಟೆನ್ಷನ್ ಮಾಡ್ಕೊಳ್ದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಓಕೆ? ಟ್ಯಾಬ್ಲೆಟ್ ತಗೊಂಡ್ಯಾ ಹಾರಿಕಾ? ತಗೊಂಡೆ ಅಕ್ಕ. ತಗೋ, ಇದನ್ ಕುಡಿ. ಥ್ಯಾಂಕ್ಸ್ ಅಕ್ಕ. ಹೊಟ್ಟೆಲೇನು ತೊಂದರೆ ಇಲ್ಲ ತಾನೆ? ಇಲ್ಲ ಅಕ್ಕ, ನೀನ್ ಇಷ್ಟು ಕೇರ್ ತಗೋಬೇಕಾದ್ರೆ ನನಗೇನಾಗುತ್ತೆ? ನಿನ್ನಂಥ ಅಕ್ಕ ಇರೋದು ನನ್ನ ಅದೃಷ್ಟ. ನಮ್ಮ ಮಮ್ಮಿ ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ. ನಾನು ನೋಡ್ಕೊಳ್ಳೋದಲ್ಲ, ನೀನು ಕೂಡ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಟೈಮ್ ಟು ಟೈಮ್ ತಿನ್ಬೇಕು. ನೀನೀಗ ಹೇಳ್ತಿದ್ಯಲ್ಲ, ಹಾಗೆ ಮಾಡ್ತೀನಕ್ಕ. ಹಾರಿಕಾಗ್ ನೀನ್ ಸೇವೆ ಮಾಡ್ತಿದ್ರೆ ಇಲ್ಲಿ ಕೆಲವರು ಹೊಟ್ಟೆ ಉರ್ದೋಗ್ತಿದೆ ವಸು. ಕೋಪದಲ್ಲಿ ಉರ್ದು ಬೀಳ್ತಿದ್ದಾರೆ. ನೀವು ಬೆಂಕಿಗೆ ತುಪ್ಪ ಸುರಿಬೇಡಿ ಚಿಕ್ಕಮ್ಮ. ಯಾರೇನು ಅನ್ಕೊಂಡ್ರು ಬಸ್ರಿ ಆಗಿರೋ ಹಾರಿಕನ್ಗೆ ನಾನು ಸೇವೆ ಮಾಡೇ ಮಾಡ್ತೀನಿ. ಆದರೆ ನನ್ನಿಂದ ನೀನು ಕೆಟ್ಟವಳಾಗ್ತಿದ್ಯಲ್ಲಕ್ಕ, ಅದು ನೋವಾಗ್ತಿದೆ. ನೀನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತೀನಿ. ಅಲ್ಲಿವರೆಗೂ ಯಾರು ಏನಂದ್ರೂ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಅಣ್ಣ, 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 ಏನು ಅಭಿ? ಕ್ಯಾಶ್ ರೆಡಿ ಆಗಿದೆಯಾ ಅಣ್ಣ? ರೆಡಿ ಇದೆ ಅಭಿ. ಹೋಗಿ ತಗೊಂಡ್ ಬಾ.
ಅಮೌಂಟ್ ಎಲ್ಲ ಕರೆಕ್ಟ್ ಇದೆ ತಾನೆ? ಹಾಂ ಹೊಸವ್ರೆ, ನಾನು ಹೋಗಿ ಬರ್ತೀನಿ ರೀ. ಹೋಗಿ ಬರ್ತೀನಮ್ಮ. ಹಾರಿಕಾ, ಇನ್ನೇನಾದ್ರೂ ಬೇಕಾ? ಇನ್ನೇನು ಬೇಡಕ್ಕ. ಏನಾದ್ರೂ ಬೇಕಾದ್ರೆ ಕೇಳು. ಪಾವನಿ, ಹೋಗಿ ಅಡುಗೆ ಮಾಡು. ಸರಿ ಅತ್ತೆ. ನಿಂತ್ಕೋ ಅಕ್ಕ, ಇವತ್ತು ನಾನೇ ಅಡುಗೆ ಮಾಡ್ತೀನಿ. ನಿನ್ನ ಅಡಿಗೆ ಯಾರು ತಿನ್ನಲ್ಲ ವಸು, ಮತ್ತೆ ನಾನೇ ಮಾಡಬೇಕು. ಯಾಕೆ ತಿನ್ನಲ್ಲ? ಎಷ್ಟು ದಿನ ನಾನೇ ಮಾಡ್ತಿದ್ದೆ ಅಲ್ವಾ? ಇವತ್ತು ನೀನು ಅಡುಗೆ ಮಾಡಬಾರ್ದಕ್ಕ, ನಾನೇ ಮಾಡ್ತೀನಿ. ಏನ್ ಹೆದರ್ಸ್ತಾ ಇದೆಯಾ ವಸ್ಸು? ನಿಮ್ಮೆಲ್ರಿಗೂ ಅಡುಗೆ ಮಾಡಿ ಹಾಕ್ತೀನಿ ಅಂದೆ ಅತ್ತೆ. ಅದು ನನ್ನ ಹಕ್ಕು, ಅದನ್ನ ಯಾರೂ ಬೇಡ ಅನ್ನಕ್ಕಾಗಲ್ಲ. ಇವತ್ತು ನಾನೇ ಅಡುಗೆ ಮಾಡ್ತೀನಿ, ನೀವೆಲ್ಲರೂ ತಿಂತಿದ್ದೀರಾ ಅಷ್ಟೇ. ಹಾಯ್ ಸರ್. ಹಲೋ ಸರ್. ಕ್ಯಾಶ್ ಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ ಸರ್. ನೀವೇ ಯಾಕೆ ಬಂದು ಕೊಟ್ರಿ ಅಭಿ ಅವರೇ? ನಿಮ್ಮ ಮ್ಯಾನೇಜರ್ನೋ ಕ್ಯಾಶಿಯರ್ನೋ ಕಳಿಸಿದ್ರೆ ಆಗ್ತಿತ್ತಲ್ವಾ? ಪರವಾಗಿಲ್ಲ ಸರ್, ಕ್ಯಾಶ್ನ ಒಂದ್ಸಲ ಕೌಂಟ್ ಮಾಡ್ಕೊಳ್ಳಿ. ಅಯ್ಯೋ, ನಿಮ್ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ಸರ್. ದುಡ್ಡಿನ ವಿಷಯದಲ್ಲಿ ಯಾರನ್ನೂ ನಂಬಾರ್ದು ಬಾವಾ. ಇಲ್ಲಿ ಕೊಡಿ, ನಾನು ಎಣಿಸ್ತೀನಿ. ಅಭಿ ಅವರು ತುಂಬ ದೊಡ್ಡ ವ್ಯಕ್ತಿ ಕಣೋ, ಅವ್ರನ್ನ ಹಾಗೆ ಅವಮಾನ ಮಾಡಬಾರ್ದು. ಇಲ್ಲ ಸರ್, ಲೆಕ್ಕ ಮಾಡ್ಕೊಳ್ಳಿ ಬಿಡಿ. ಕೌಂಟ್ ಮಾಡಿ ಸರ್. ಈವೆಂಟ್ ಹೇಗಾಯ್ತು ಸರ್? ತುಂಬ ಚೆನ್ನಾಗಾಯ್ತು ಸರ್. ನೀವು ಟೈಮ್ ಸರಿಯಾಗಿ ಫ್ಲವರ್ನ ಕೊಟ್ಟಿದ್ದಕ್ಕೆ ತುಂಬ ಒಳ್ಳೆ ಕೆಲಸ ಆಯಿತು. ನೀವು ದುಡ್ಡಿನ ವಿಷಯದಲ್ಲಿ ಕರೆಕ್ಟಾಗಿರ್ತೀರ ಸರ್. ನಾವು ಕೂಡ ನಮ್ಮ ಕೆಲಸನ ಕರೆಕ್ಟಾಗಿ ಮಾಡೋಕಲ್ವಾ? ರಾವ್ ಅವರೇ, ಬರೋ ವಾರ ಇನ್ನೊಂದು ಇವೆಂಟ್ ಇದೆ, ಅದು ಕೂಡ ನೀವೇ ಫ್ಲವರ್ನ ಸಪ್ಲೈ ಮಾಡಬೇಕು. ಓಕೆ? ಆ ಮಾತನ್ನ ನಾನೇ ಕೇಳೋಣ ಅಂತಿದ್ದೆ ಸರ್. ನಿಮ್ಗೆ ಯಾವ ಇವೆಂಟ್ ಬಂದರೂ ಫ್ಲವರ್ ಸಪ್ಲೈ ಕಾಂಟ್ರಾಕ್ಟ್ನ ನಮಗೆ ಕೊಡಬೇಕು. ಖಂಡಿತ ರಾವ್ ಅವರೇ. ಬಾವಾ, ಅದು ಇವ್ರು ನಮಗೆ ಮೋಸ ಮಾಡೋಕ್ ನೋಡ್ತಾ ಇದ್ದಾರೆ. 5,000 ಕಡಿಮೆ ಇದೆ. ಏಯ್, ಬಾಯಿ ಮುಚ್ಚೋ, ಅವ್ರಂತವ್ರಲ್ಲ, ಮತ್ತೆ ಲೆಕ್ಕ ಮಾಡೋ. ಏನಾಯ್ತು ಸರ್? ಏನಿಲ್ಲ ಸರ್, ನೀವು ಸಂಸ್ಕೃತಿ ಇವೆಂಟ್ ಸ್ಟಾರ್ಟ್ ಮಾಡಿದ್ದು ನಮಗೆ ಸಂತೋಷ ಆಗಿದೆ. ಹೌದು, ಆ ಆದಿತ್ಯ ನಿಮಗೆ ಏನೋ ತೊಂದರೆ ಕೊಡ್ತಿದ್ದಾನೆ ಅಂತ ಗೊತ್ತಾಯ್ತು. ಆದರೂ ಅಂತವನು ನಮ್ಗೇನು ಮಾಡ್ತಾನೆ ಬಿಡಿ. ಎಷ್ಟು ಸರಿ ಎಣ್ಸಿದ್ರು 5,000 ಕಡಿಮೆ ಬರ್ತಿದೆ ಬಾವಾ. ಏನ್ರಿ, ನಮ್ ಬಾವ ನಿಮ್ಮನ್ನ ಎಷ್ಟು ನಂಬ್ತಾರೆ? 5,000 ಕಡಿಮೆ ಕೊಡ್ತೀರಾ? ಏಯ್, ನೀನಿರೋ. 5,000 ಕಮ್ಮಿ ಇದೆ ಅಂದ್ರೇನು? ನಾನು ಕರೆಕ್ಟಾಗೆ ತೊಗೊಂಬಂದಿದ್ದೀನಿ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ಬೇಕು ಅಂದ್ರೆ ನೀವೇ ಎಣ್ಸಿ. ಐ ಆಮ್ ವೆರಿ ಸಾರಿ ಸರ್. ನೀವು ಹೇಳಿದ ನಿಜಾನೇ, ಇದರಲ್ಲಿ 5,000 ಕಮ್ಮಿ ಇದೆ. ಅಯ್ಯೋ, ಎಲ್ಲೋ ಏನೋ ತಪ್ಪಾಗಿರ್ಬೇಕು ಬಿಡಿ ಸರ್, ಬಿಟ್ಬಿಡಿ. ಆ 5,000 ಆಮೇಲೆ ತಗೊಂತೀನಿ. ಏನ್ ಬಾವಾ ಬಿಟ್ಬಿಡೋದು? ನಾವು ಇವ್ರನ್ನ ನಂಬಿ ಈ ದುಡ್ಡನ್ನ ನಾವು ಯಾರಿಗಾದ್ರೂ ತಗೊಂಡೋಗಿ ಕೊಟ್ಟಿದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ತಾ ಇತ್ತು? ಹೆಸರಿಗೆ ನೋಡಿದ್ರೆ ದೊಡ್ಡ ವ್ಯಕ್ತಿ, ಮಾಡೋದು ಇಂಥ ಚಿಲ್ಡ್ರೆ ಕೆಲಸ. ಹೋಗಿ ಹೋಗಿ ಇಂಥವ್ರನ್ನ ನಂಬ್ತಿರಲ್ಲ ಬಾವ ನೀವು. ಏಯ್, ಬಾಯ್ ಮುಚ್ಚೋ. ಸಾರಿ ಸರ್, ಏನು ತಿಳ್ಕೊಂಬಿಡಿ, ಇವನಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಲ್ಲ, ಲಕ್ಷ ಕೋಟಿ ವ್ಯಾಪಾರ ಮಾಡ್ತಾರೆ. ನಮ್ಮಂತರ ಹತ್ರ ಮಾತ್ರ 5-10 ಸಾವಿರ ಉಳ್ಸೋಕ್ ನೋಡ್ತಾರೆ. ಈ ದೊಡ್ಡೋರ್ ಬುದ್ಧಿನೇ ಇಷ್ಟು. ಏಯ್, ನಿಲ್ಸೋ, ಬಾಯಿಗೆ ಬಂದಂಗೆ ಬೊಗಳ್ಬೇಡ. ಇವ್ರೆಂಥ ವ್ಯಕ್ತಿ ಅಂತ ನಿನ್ಗೆ ಗೊತ್ತಾ? ಎಲ್ರೂ ಥರ ಅಲ್ಲ ಇವರು. ಗೊತ್ತಾಗೋವರೆಗೂ ಎಲ್ಲರೂ ಒಳ್ಳೆಯವರೇ ಬಾವಾ, ಸಿಕ್ಕಾಕೊಂಡ್ಮೇಲೆ ಕಳ್ರು. ಐ ಆಮ್ ರಿಯಲಿ ಸಾರಿ ಸರ್. ನಿಮ್ಗೆ ಈವ್ನಿಂಗ್ ಒಳಗಡೆ ಪೇಮೆಂಟ್ನ ಕ್ಲಿಯರ್ ಮಾಡ್ತೀನಿ, ತಗೊಳ್ಳಿ. ಮೋಸ ಮಾಡಬೇಕು ಅನ್ಕೊಂಡ್ರೆ ದೊಡ್ಡೋರಿಗೆ ಮಾಡಿ ಸರ್, ನಮ್ಮ ಥರ ಹಾಲು ಹೂವು ಮಾರೋರ್ಗಲ್ಲ. ಏಯ್, ಕೆಟ್ಟದಾಗ ಮಾತಾಡಬೇಡ. ಅವರಿಂದ ನಮ್ಗೆ ತುಂಬ ಕೆಲಸ ಇದೆ. ಅವನಿಗೂ ನಮ್ಮಿಂದ ಕೆಲಸ ಆಗಬೇಕು, ನೀವೇನು ಹೆದರ್ಬೇಡಿ. ಏನತ್ತೆ, ಹೊಸ ಸೀರೆ ಉಟ್ಕೊಂಡಿರೋ ಹಾಗಿದೆ. ಉಟ್ಕೋತೀನಿ, ನನ್ನ ಇಷ್ಟ. ನನ್ನ ಹತ್ರ ಇಂಥ ಸೀರೆ ತುಂಬಾ ಇದೆ. ನಿನ್ ಹತ್ರ ಕಿತ್ತೋಗಿರೋ 4 ಸೀರೆನೇ ಅಲ್ವಾ ಇರೋದು?
ಏನತ್ತೆ ಹೊಸ ಸೀರೆ ಹರಿದು ಹೋಗಿದೆ ಅನ್ಸತ್ತೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಸೀರೆನೆ ಹರಿತೀಯ ನಿನ್ನ. ನಿನಗಷ್ಟ್ ಧೈರ್ಯ ಇದ್ರೆ ನನ್ನ ಹತ್ರ ಬರೀ 4 ಕಿತ್ತೋಗಿರೋ ಸೀರೆ ಇರೋದು ಅಂತಿದ್ಯಾ? ನಿನ್ ಕಿತ್ತೋ ಜೀವನ ಅಂತದ್ದು. ನಿನ್ನೇನು ಮಹಾರಾಣಿ ಜೀವನನ? ವಿಧವೆ ಜೀವನ ಅಲ್ವಾ? ನನ್ನೇ ವಿಧವೆ ಅಂತೀಯೇ ನಿನ್ನ. ಅಮ್ಮ ನಂಗೆ ಗೊತ್ತೇನೆ ನಿನ್ನ. ನನ್ನೇ ಹೊಡಿತೀಯನೆ ನೀನು. ನಿನ್ನ ನನ್ ನಿನ್ನ ನಾನ್ ಬಿಡಲ್ಲ ಕಣೆ. ಬಿಡಲ್ಲ ಮಾಡ್ತೀನಿ ಅಂತ ನೋಡು. ಏಯ್ ನಿನ್ನ ಬೆನ್ನು ಮೂಳೆ ಮುರಿತೀನಿ ಕಣೆ. ಹೊಡಿತೇನೆ ಕಣೆ ನಾನು. ಅಯ್ಯೋ ನಿನ್ನ. ಅತ್ತೆ, ಅಯ್ಯೋ ದಮಯಂತಿ. ನಿಲ್ಸಿ ಚಿಕ್ಕಮ್ಮ. ಅತ್ತೆ, ನಿಲ್ಸಿ. ಚಿಕ್ಕಮ್ಮ ಅತ್ತೆ. ದಮಯಂತಿ. ಅತ್ತೆ, ಹುಷಾರು. ದಮಯಂತಿ. ನಿನ್ನ ಬಿಡಲ್ವೇ? ನಿಲ್ಸಿ. ಅಯ್ಯೋ ನಿಲ್ಸಿ. ಏನ್ ಮಾಡ್ತಾ ಇದ್ರೆ ನೀವು? ನೋಡು ದೊಡ್ಡಮ್ಮ, ಅತ್ತೆ ನನ್ನ ಸುಮ್ನೆ ಹೊಡಿತಿದ್ದಾಳೆ. ಸುಮ್ನೆ ನಾನ್ ಯಾಕೆ ಹೊಡಿಲಿ? ಅದ್ಕೆ ಇವಳು ನನ್ ಸೀರೆ ಹರಿ ಹೋಗ್ ಮಾಡಿದ್ಲು. ಇಲ್ಲ ದೊಡ್ಡಮ್ಮ, ಕುರ್ಚಿಲಿರೋ ಹುಕ್ಕಿಗೆ ಸಿಕ್ಕಾಕೊಂಡು ಸೀರೆ ಹರಿದೋಯ್ತು. ನನ್ ಸೀರೆ ತುದಿನ ಅದಕ್ ಸಿಕ್ಕಾಕ್ಸಿದ್ ನೀರೇ ಕಣೆ. ನೀನ್ ನೋಡ್ಕೊಳ್ದೆ ವಾಲಾಡ್ಕೊಂಡು ಹೋಗ್ಬಿಟ್ಟು ನನ್ ಯಾಕೆ ಅಂತೀಯಾ? ನಿನ್ಗೆ ಹೊಟ್ಟೆ ಉರಿ ಕಣೆ. ನನ್ನ ಕಂಡ್ರೆ ಅಸೂಯೆ. ಅದಕ್ಕೆ ಚಿಕ್ಕ ಮಕ್ಕಳ ತರ ಏನೇನ್ ಜಗಳ? ಯಾವಾಗ ನೋಡಿದ್ರು ಇವಳ ಮೇಲೆ ಬಿದ್ದು ಒದ್ದಾಡ್ತಿರ್ತೀಯ. ಹಾಗೆ ಹೇಳು ದೊಡ್ಡಮ್ಮ, ನಾನ್ ಬಿಟ್ಟಿ ಸಿಕ್ಕಿದೀನಿ, ಎಲ್ರಿಗೂ ಕಡೆ ಆಗ್ಬಿಟ್ಟಿದೀನಿ. ನೀನು ನಿಲ್ಸು ದಮಯಂತಿ. ಈಗ ಮನೇಲಿರೋ ಸಮಸ್ಯೆಗಳೇ ಸಾಕು. ಮತ್ತೆ ನಿಮ್ ಸಮಸ್ಯೆನ ತಗೊಂಡ್ ಬರ್ಬೇಡಿ. ಕಡೆ ಪಕ್ಷ ನೀವಾದ್ರೂ ನನ್ ಮಾತು ಕೇಳಿ. ಹೋಗಿ ಜಗಳ ಆಡದೆ ನಿಮ್ ಕೆಲಸ ನೋಡ್ಕೊಳ್ಳಿ. ಒಂದ್ ನಿಮಿಷ ಇರೋಣ. ಏನಬಿ, ನೀನು ದುಡ್ಡನ್ನ ಲೆಕ್ಕ ಹಾಕಿ ನನಗೆ ಕೊಟ್ಟ? ಯಾಕೆ ಹೇಳ್ತಾ ಇದೀಯಾ? ಕೇಳಿದಕ್ಕೆ ಉತ್ತರ ಕೊಡು. ಎಣಿಸ್ಬಿಟ್ಟೆ ಕೊಟ್ಟಿದ್ದು ಅಭಿ. ಏನು ಎಣಿಸ್ದೆ? ಅದ್ರಲ್ಲಿ 5,000 ಕಮ್ಮಿ ಇದೆ. $5,000 ಕಮ್ಮಿ ಯಾಕಾಯ್ತು ಅಭಿ? ನಾನು ಕೌಂಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಇತ್ತು. ಮತ್ತೆ 5,000 ಏನಾಯ್ತು? ನನಗೆ ಗೊತ್ತಿಲ್ಲ ಅಭಿ. ನಿನಗೆ ಗೊತ್ತಿಲ್ಲದೆ ಎಲ್ಲೋ ಹೋಗೋಣ? ಅಷ್ಟು ಮಾತ್ರ ಜವಾಬ್ದಾರಿ ಇಲ್ವೋ ನಿನ್ಗೆ? ಅಂದ್ರೆ ನಿನ್ ಉದ್ದೇಶ ಏನಬಿ? ಆ ದುಡ್ಡನ್ನ ನಿಮ್ಮಣ್ಣ ಕದ್ದಿದ್ದಾರೆ ಅಂತ ಹೇಳ್ತಿದ್ಯಾ? ಕಳ್ಳ ಅಂತ ಪಟ್ಟ ಕಟ್ತಿದ್ಯಾ? ಇದೇನದ್ಕೆ ನಾನು ಆಗ ಹೇಳಿಲ್ಲ. ನೀನ್ ಕೇಳೋ ವಿಧಾನ ಹಾಗೆ ಇದೆ. ದೊಡ್ಡೂರಂತನ ನೋಡ್ದೆ ಎಲ್ರೂ ಮುಂದೆ ಇವ್ರನ್ನ ದಬಾಯಿಸ್ತಾ ಇದ್ಯಾ? ನೀನಿರು ಪಾವನಿ. ನಾನು ಕರೆಕ್ಟಾಗಿ ಕೌಂಟ್ ಮಾಡ್ದೆ ಅಭಿ. 5,000 ಹೇಗೆ ಮಿಸ್ ಆಯ್ತೋ ಏನೋ ಅಭಿ. ಎಲ್ ಮಿಸ್ ಆಗಿದ್ರು ನೀವೇ ಎತ್ಕೊಂಡಿದ್ದೀರಾ ಅಂತ ನಿಮ್ ತಮ್ಮ ಹೇಳ್ತಿದ್ದಾನೆ. ಹೋಗಿ 5,000 ತಗೊಂಬನ್ನಿ. ಯಾಕಕ್ಕ ಅಷ್ಟೊಂದು ಅಪಾರ್ಥ ಮಾಡ್ಕೋತಿದ್ಯಾ? ನಿಂತರ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ಅದಕ್ಕೆ ವಸು ಅಕ್ಕ ಅಭಿಭಾವ ನನಗ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತಲ್ವಾ ಅಕ್ಕ ನೀನ್ ಹೀಗೆ ಹೇಳ್ತಿರೋದು? ಹೌದು ಕಣೆ,
ಇವರು ನಿನ್ನ ವಹಿಸ್ಕೊಂಡ್ ಬರ್ತಿದ್ದಾರೆ ಅಂತ ಇವ್ರಿಗೆ ಕೋಪ. ಇದ್ರಲ್ಲಿ ನೀವ್ ತಲೆ ಹಾಕ್ಬೇಡಿ ಚಿಕ್ಕಮ್ಮ. ನೀನು ಅಷ್ಟೇ ಮಾತಾಡ್ಬೇಡ ಹಾರಿಕಾ. ಮತ್ತೆ ನನಗೋಸ್ಕರ ನೀವು ಅನಿಸ್ಕೋತಿದ್ದೀರಲ್ಲಕ್ಕ. ಅನ್ನಿಸ್ಕೊತಾ ಇರೋದು ಯಾರು? ನಾವಾ ನೀವಾ? 5,000ಕ್ಕೋಸ್ಕರ ಮನೆಗೆ ದೊಡ್ಡೋರು ಅಂತನೂ ನೋಡ್ದೆ ಅವಮಾನ ಮಾಡ್ತಿದ್ದೀರಾ. ಅನಾವಶ್ಯಕವಾಗಿ ಮಾತಾಡ್ಬೇಡಕ್ಕ. ಅವರು ಅಂಥವ್ರಲ್ಲ ಅಂತ ನಿನಗೂ ಗೊತ್ತಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಒಂದ್ಸಲ ಇದೇ ತರ ಎಲ್ರ ಮುಂದೆನೂ ಅವಮಾನ ಮಾಡಿದ್ದೀರಾ.